ಬೆಂಗಳೂರಿನಲ್ಲಿ ಗೂಗಲ್ ಮ್ಯಾಪ್ನಿಂದ ದೊಡ್ಡ ಅನಾಹುತವೇ ನಡೆದು ಹೋಗಿದೆ. ಗೋಡೌನ್ಗೆ ಡಿಕ್ಕಿ ಕಾರ್ನಲ್ಲಿ ಮಲಗಿದ್ದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಆಂಧ್ರದಿಂದ ಕಬ್ಬಿಣದ ಸರಳುಗಳನ್ನು ಹೊತ್ತು ಲಾರಿ ಬರ್ತಿತ್ತು. ಸುಂಕದಕಟ್ಟೆ ಕಡೆಗೆ ಈ ಲಾರಿ ಡ್ರೈವರ್ ಸಾಕ್ತಾ ಇದ್ರು. ಗೂಗಲ್ ಮ್ಯಾಪ್ ಅನ್ನ ನೋಡಿಕೊಂಡು ಲಾರಿಯನ್ನ ಓಡಿಸ್ತಾ ಇದ್ರು ಚಾಲಕ. ಕುರುಬರಹಳ್ಳಿ ಮೂಲಕ ದಾರಿ ತೋರಿಸಿತ್ತು ಮ್ಯಾಪ್. ಆದರೆ ಕುರುಬರಹಳ್ಳಿ ಬಳಿಯಲ್ಲಿ ಬಹುತೇಕ ಇಳಿಜಾರು ಪ್ರದೇಶ ಇದೆ. ಹಾಗಾಗಿ ಲಾರಿ ಕಂಟ್ರೋಲ್ಗೆ ಸಿಕ್ಕಿಲ್ಲ. ನಿಯಂತ್ರಣಕ್ಕೆ ಸಿಗದೆ ರಾಜಕಾಲುವೆಗೆ ಲಾರಿ ಗುದ್ದಿದೆ. ಡಿಕ್ಕಿ ಆದ ರಭಸಕ್ಕೆ ರಾಜಕಾಲುವೆಗೆ ಬಿದ್ದಿರುವಂತಹ ಕಬ್ಬಿಣದ ಸರಳು. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಕುರುಬರಹಳ್ಳಿಯ ಪೈಪ್ಲೈನ್ ರಸ್ತೆಯಲ್ಲಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಕಬ್ಬಿಣದ ಸರಳುಗಳನ್ನು ತುಂಬಿಕೊಂಡು ಬರ್ತಿದ್ದಂತಹ ಲಾರಿ ಗೂಗಲ್ ಮ್ಯಾಪ್ ಅನ್ನು ಬಳಸಿ ಚಾಲಕ ಚಲಾವಣೆ ಮಾಡ್ತಿರ್ತಾನೆ. ಈ ಸಂದರ್ಭದಲ್ಲಿ ಇಳಿಜಾರಿನಲ್ಲಿ ಏಕಾಏಕಿ ನಿಯಂತ್ರಣ ತಪ್ಪಿ ಬಂದಿರತಕ್ಕಂಥ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಆ ಕಾರಿಗೆ ಗುದ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ಓರ್ವ ಕ್ಯಾಬ್ ಚಾಲಕ ಸಜೀವವಾಗಿ ದಹನವಾಗಿದ್ದಾನೆ ಬೆಂಕಿ ಹೊತ್ಕೊಂಡು. ಆ ಒಂದು ಟ್ರಕ್ ಬಂದಿರತಕ್ಕಂಥ ರಭಸವನ್ನ ಗಮನಿಸೋದಾದ್ರೆ ಇಲ್ಲಿದ್ದಂತಹ ಟೂ ವೀಲರ್ ಎಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ ಅನ್ನೋದನ್ನ ಗಮನಿಸಬಹುದಾಗಿದೆ. ರಭಸವಾಗಿ ಇಳಿಜಾರಿನಿಂದ ಬಂದಂತಹ ಟ್ರಕ್ ವೇಗವಾಗಿ ಈ ಒಂದು ಒಳಭಾಗಕ್ಕೆ ಅಂದ್ರೆ ಡೆಡ್ ಎಂಡ್ ಇದ್ದಿರತಕ್ಕಂತಹ ಒಳಭಾಗಕ್ಕೆ ನುಗ್ಗಿರ್ತಕ್ಕಂಥ ನೀವು ಗಮನಿಸಬಹುದಾಗಿದೆ. TV9 ದೃಶ್ಯಾವಳಿಗಳಲ್ಲಿ ಟ್ರಕ್ನಲ್ಲಿ ಇದ್ದಂತಹ ಕಬ್ಬಿಣದ ಸರಳುಗಳೇನಿದೆ ಇದು ತುಂಬಾ ವೆಯ್ಟ್ ಇತ್ತು. ಈ ಹಿನ್ನೆಲೆಯಲ್ಲಿ ಇಳಿಜಾರಿನಲ್ಲಿ ಏಕಾಏಕಿ ಈ ಒಂದು ಡೆಡ್ ಎಂಡ್ಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಡಿಕ್ಕಿಯಾಗಿ ಸ್ಕ್ರಾಪ್ ಗೋಡೌನ್ ಬೆಂಕಿ ಹೊತ್ಕೊಂಡಿರ್ತಕ್ಕಂಥದ್ದು. ಈ ಒಂದು ವೇಗವಾಗಿ ಬಂದಿರತಕ್ಕಂಥ ಟ್ರಕ್ ಎರ್ಟಿಗಾ ಕಾರನ್ನು ಎಳೆದೊಯ್ದಿರತಕ್ಕಂಥದ್ದು. ಕಬ್ಬಿಣದ ಸರಳುಗಳು ಕೂಡ ರಾಜಕಾಲುವೆಗೆ ಉರುಳಿ ಬಿದ್ದಿರತಕ್ಕಂಥ ದೃಶ್ಯಗಳನ್ನು ಗಮನಿಸಬಹುದಾಗಿದೆ. ಅದೇ ರೀತಿ ಈ ವೇಗವಾಗಿ ಬಂದಂತಹ ಟ್ರಕ್ ಏಕಾಏಕಿ ಎರ್ಟಿಗಾ ಕಾರಿಗೆ ಡಿಕ್ಕಿಯಾಗಿದೆ. CNG ವೆಹಿಕಲ್ ಅದು. ಈ ಹಿನ್ನೆಲೆಯಲ್ಲಿ ಎರ್ಟಿಗಾ ಕಾರ್ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರ್ತಕ್ಕಂಥದ್ದು. ಎರ್ಟಿಗಾ ಕಾರಿನ ಒಳಭಾಗದಲ್ಲಿ ಮಲಗಿದ್ದಂತಹ 23 ವರ್ಷದ ಅಂಬಾದಾಸ್ ಎಂಬಂತಹ ಯುವಕ ಏನಿದ್ದಾನೆ ಆ ಚಾಲಕ ಇನ್ನೂ ಕೂಡ ಮೃತದೇಹ ಕೂಡ ಒಳಭಾಗದಲ್ಲಿದೆ. ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥ ಮೃತದೇಹವನ್ನು ತೆಗೆಯೋದಕ್ಕೆ ರಾತ್ರಿ 1 ಗಂಟೆಯಿಂದಲೂ ಕೂಡ ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು ನೀವು ಗಮನಿಸಬಹುದಾಗಿದೆ. ಆ ಸ್ಕ್ರಾಪ್ ಗೋಡೌನ್ನ ಒಳಭಾಗದಲ್ಲಿದ್ದಂಥ ಅಷ್ಟು ಸ್ಕ್ರಾಪ್ ಈಗಾಗಲೇ ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥದ್ದು. ಕಳೆದ ರಾತ್ರಿಯಿಂದಲೂ ಕೂಡ ಅಗ್ನಿಶಾಮಕ ಸಿಬ್ಬಂದಿ 5ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳು ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ. ಆದರೆ ಟ್ರಕ್ ಸರಳುಗಳ ಸಮೇತ ಕಬ್ಬಿಣದ ಸರಳಿನ ಸಮೇತವಾಗಿ ರಾಜಕಾಲುವೆಗೆ ಉರುಳಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಮೊದಲಿಗೆ ಸರಳುಗಳನ್ನೆಲ್ಲವನ್ನೂ ಕೂಡ ತೆರವು ಮಾಡಬೇಕಾಗುತ್ತೆ. ಆ ಬಳಿಕ ಸುಟ್ಟು ಕರಕಲಾಗಿರ್ತಕ್ಕಂಥ ಈ ಟ್ರಕ್ ಏನಿದೆ ಆ ಟ್ರಕ್ ಡಿಕ್ಕಿಯಾಗಿರ್ತಕ್ಕಂಥ ಎರ್ಟಿಗಾ ಕಾರಿನ ಒಳಭಾಗದಲ್ಲಿ ಇರ್ತಕ್ಕಂಥ ಚಾಲಕನ ಮೃತದೇಹವನ್ನು ಹೊರತೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದೃಷ್ಟವಶಾತ್ ಟ್ರಕ್ನ ಚಾಲಕ ರಾಜಕಾಲುವೆಗೆ ಉರುಳಿ ಬಿದ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕಾಲುವೆಯಿಂದ ಬಂದು ಬಚಾವಾಗಿದ್ದಾನೆ. ಆತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೂಡ ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಮನ್ನ ಹೂಡಿದ್ದು ಆ ಮೃತದೇಹವನ್ನು ತೆಗೆಯುವಂತ ಕಾರ್ಯಾಚರಣೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮಾಂತೇಶ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.